ಓಂ ಯಾವದಾತ್ಮಭಾವಿತ್ವಾಚ್ಚ ನ ದೋಷಃ ತದ್ದರ್ಶನಾತ್ ಓಂ ಅಂತ 2ನೇ ಅಧ್ಯಾಯದ 3ನೇ ಪಾದದ 30ನೇ ಸೂತ್ರ ಇದೆ. ಯಾವದ ಅಧಿಕರಣ ಅಂತ ಇದನ್ನು ಹೆಸರಿಸ್ತಾರೆ. ಅದರಲ್ಲಿ ಈ ಅಧಿಕರಣದ ಸಾರ ಸಂಗ್ರಹವನ್ನು ಮಾಡುವ ಅನುಭಾಷ್ಯದ ವಾಕ್ಯ ಆಚಾರ್ಯರದು ಜೀವಸ್ತದ್ವಶಕಃ ಅಂತ. ಅದನ್ನು ರಾಘವೇಂದ್ರ ಸ್ವಾಮಿಗಳು 60ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾರೆ ತತ್ವಮಂಜರಿಯಲ್ಲಿ. ಅದನ್ನೀಗ ನಾವು ನೋಡಬೇಕು. ಈ ಹಿಂದೆ 30ನೇ ಸೂತ್ರ ಏನು ನೋಡಿದ್ವಿ, ಮತ್ತು ಅದಕ್ಕಂಥ ಭಾಷ್ಯದಲ್ಲಿ ಆತ್ಮಾನಿತ್ಯ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ಇತಿ ಚ ಭಾರತೆ ಅಂತ ಹೀಗೇನು ಶ್ಲೋಕ ಬಂದಿದೆ. ಇದೆಲ್ಲ ಸ್ವರ್ಗಾರೋಹಣ ಪರ್ವದಲ್ಲಿ 5ನೇ ಅಧ್ಯಾಯದಲ್ಲಿ 63ನೇ ಶ್ಲೋಕ ಅಂತ ನಾನು ಹೇಳಿದ್ದೆ. ಮತ್ತು ಪ್ರಭಂಜನಾಚಾರ್ಯರು ಕೂಡ ತಮ್ಮ ಸರ್ವಮೂಲದಲ್ಲಿ ಅದನ್ನು ಆ ಅಧ್ಯಾಯ ಅದೇ ಶ್ಲೋಕ ಅಂತಲೇ ಗುರುತಿಸಿದ್ದಾರೆ. ಆದರೆ ಭಾಷ್ಯದೀಪಿಕಾಚಾರ್ಯರು ಭಾಷ್ಯದ ವಾಕ್ಯಗಳನ್ನು ವಿವರಿಸುವಾಗ ಆತ್ಮಾನಿತ್ಯ ಸುಖ ದುಃಖೇ ತ್ವನಿತ್ಯ ಅನ್ನೋದು ಮಹಾಭಾರತದ ಒಂದು ಭಾಗದಲ್ಲಿ ಬೇರೆ ಕಡೆ ಬಂದದ್ದು, ಜೀವೋ ನಿತ್ಯ ಧಾತುರಸ್ಯ ತ್ವನಿತ್ಯ ಅಂತ ಅನ್ನೋದು ಮಹಾಭಾರತದಲ್ಲಿ ಬೇರೆ ಕಡೆ ಬಂದದ್ದು ಅಂತ ಹೇಳ್ತಾರೆ. ಒಂದೇ ಕಡೆ ಬಂದದ್ದು ಅಂತ ಅನ್ನೋದು ನಾವು ಒಪ್ಪಿಲ್ಲ. ಆದರೂ ಅದ್ರ ಬಗ್ಗೆ ನನಗೂ ಇನ್ನೂ ಸಂದೇಹಗಳಿವೆ. ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲಿ ಅದನ್ನು ಸರಿ ಮಾಡ್ಕೋತೇನೆ. ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ಇತಿ ಚ ಭಾರತೆ. ಈಗ ತತ್ವಮಂಜರಿಯಲ್ಲಿ ಏನು ಹೇಳ್ತಾರೆ, ಜೀವ ಸದಾ ತದ್ವಶತ್ವೇನ ವಿದ್ಯಮಾನ ನ ಕದಾಚಿತ್ ಉಪಾಧಿನಾಶಾದಿನ ಹೀಯತೆ ಇತ್ಯರ್ಥ. ಜೀವ ಯಾವಾಗಲೂ ಕೂಡ ಪರಮಾತ್ಮನ ವಶದಲ್ಲೇ ಇರ್ತಾನೆ, ಮತ್ತು ಅವನಿಗೆಂದೂ ನಾಶ ಇಲ್ಲ. ಹಾಗಾದರೆ ಉಪಾಧಿನಾಶದಿಂದ ಅವನಿಗೂ ಏನಾದ್ರು ನಾಶ ಆಗಬಹುದಾ ಅಂತ ಒಂದು ಪ್ರಶ್ನೆ ಬಂದರೆ, ಉಪಾಧಿನಾಶದಿಂದಲೂ ಅವನಿಗೆ ನಾಶ ಆಗೋದಿಲ್ಲ. ಉಪಾಧಿಯೂ ನಿತ್ಯ, ಅದರಿಂದ ಅವನಿಗೆ ನಾಶ ಇಲ್ಲ ಅಂತ ಅಭಿಪ್ರಾಯ. ಬಾಹ್ಯದೇಹ ರೂಪ ಉಪಾಧೇ ಜನ್ಮಲಯವತ್ವೇಪಿ, ಅದು ಜನ್ಮಲಯವತ್ವೋಪಿ ಅಂತಾಗಿದೆ. ಅದು ನೋಡುವವರು ತಿದ್ಕೋಬೇಕು. ಜನ್ಮಲಯವತ್ವೇಪಿ ಅಂತ ಮಾಡ್ಕೋಬೇಕು. ಸ್ವರೂಪ ರೂಪ ಉಪಾಧೇ ಅನ್ಯಸ್ಯ ಅನಾದಿನಿತ್ಯಸ್ಯ ಭಾವಾತ್. ಬಾಹ್ಯವಾದ ದೇಹ ಒಂದಿದೆ, ಭೌತವಾದ ದೇಹ. ಜೀವನಿಗೆ ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಬಾಹ್ಯ ದೇಹ ಅಂತ ಇಷ್ಟು ದೇಹಗಳು. ಅದರಲ್ಲಿ ಈ ಬಾಹ್ಯ ದೇಹ ಏನಿದೆ ತಂದೆ ತಾಯಿಯಿಂದ ಬಂದಿರುವಂಥದ್ದು ಅದು ನಾಶ ಆಗ್ತದೆ. ಅನಿರುದ್ಧ ದೇಹ ಅವನು ಸೃಷ್ಟಿಗೆ ಬಂದಾಗ ಬರುವಂಥದ್ದು, ಅವನು ಸೃಷ್ಟಿಯಿಂದ ಹೊರಡುವಾಗ ಅವನಿಗೆ ಹೋಗುವಂಥದ್ದು. ಲಿಂಗದೇಹ ಅನಾದಿ, ಆದರೆ ಮುಕ್ತಿಗೆ ಹೋಗುವಾಗ ಅದು ಹೋಗ್ತದೆ. ಇದು ನಮಗೆಲ್ಲ ಗೊತ್ತಿದೆ. ಹೀಗೆ ಈ 3 ದೇಹಗಳು ಹೋಗ್ತವೆ ಒಂದರ ಒಂದು ಕಾಲಕ್ಕೆ. ಆದರೆ ಈ ಸ್ವರೂಪ ದೇಹ ಮಾತ್ರ ಎಂದೂ ಹೋಗೋದಿಲ್ಲ. ಸ್ವರೂಪ ಉಪಾಧೇ ಅನ್ಯಸ್ಯ ಅನಾದಿನಿತ್ಯಸ್ಯ ಭಾವಾತ್. ಅನಾದಿನಿತ್ಯವಾದಂತಹ ಸ್ವರೂಪ ದೇಹ ಅಂತ ಅನ್ನೋದು ಯಾವತ್ತೂ ಅವನಿಗಿದ್ದೇ ಇರ್ತದೆ. ಜೀವೋಪಾಧಿ ದ್ವಿಧಾ ಪ್ರೋಕ್ತ ಅಂತ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. 2 ಥರದ ಉಪಾಧಿಗಳಿದೆ ಅವನಿಗೆ, ಬಾಹ್ಯ ಮತ್ತು ಆಂತರ ಅಂತ. ಹೊರಗಿಂದ ನಾಶ ಹೊಂದುತ್ತದೆ, ಆದರೆ ಆಂತರಿಕವಾದ ಮಾತ್ರ ಎಂದೂ ನಾಶ ಹೊಂದೋದಿಲ್ಲ ಅಂತಲೇ ಅಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಒಂದು ವೇಳೆ ಆಂತರಿಕವಾದಂಥ ಉಪಾಧಿಯು ಕೂಡ ನಾಶ ಹೊಂದುವುದು ಅಂತಾದರೆ ಆ ಜೀವವೇ ಇಲ್ಲ ಅಂತಾಗಿಬಿಟ್ರೆ, ಮುಕ್ತಿಗೆ ಹೋಗುವಾಗ ಜೀವವೇ ಒಂದು ವೇಳೆ ಇಲ್ಲ ಅಂತಾಗಿಬಿಟ್ರೆ ಅದೆಂಥ ಜೀವನ ಅಂತ ನಾವು ಅನ್ಬೇಕು. ಅದು ಪುರುಷಾರ್ಥವೇ ಆಗ್ಲಿಕ್ಕಿಲ್ಲ ಅಂತ ಹೀಗೆಲ್ಲ ಭಾಗವತ ತಾತ್ಪರ್ಯ ಮೊದಲಾದ ಗ್ರಂಥಗಳಲ್ಲಿ ಅದನ್ನ ಸಮರ್ಥನೆ ಮಾಡಿದ್ದಾರೆ. ಗೀತಾ ಪ್ರಸ್ಥಾನದಲ್ಲಿ ಕೂಡ ಅದು ಬಂದಿದೆ. ತಸ್ಯ ಸೋನುತ್ಪತ್ತಿ ಲಯ ಇತ್ಯುಕ್ತ ದಿಶಾ ಅನಾದಿನಿತ್ಯ ಬಿಂಬಭೂತ ಈಶ್ವರ ಸನ್ನಿಧೇಶ್ಚ ಭಾವೇನ ಅನಾದಿನಿತ್ಯೋ ಜೀವ ಇತಿ ಭಾವ. ಈ ಜೀವನಿಗೆ ಅನಾದಿಯಾದಂಥ ಒಂದು ಉಪಾಧಿ ಇದೆ, ಅನಂತವಾದ ಉಪಾಧಿ ಇದೆ, ಅದು ಯಾವತ್ತೂ ಕೂಡ ಹೋಗೋದಿಲ್ಲ ಇತ್ಯಾದಿ ವಿಷಯಗಳು ಎಲ್ಲಿ ತೀರ್ಮಾನ ಆಗಿವೆ ಅಂದರೆ ಸೋನುತ್ಪತ್ತಿ ಲಯಕರ್ತ ಅಂತ ಇಲ್ಲೇ ಹೇಳಿದ್ದಾರೆ. ಅಣುಭಾಷ್ಯದಲ್ಲೇ ಬಂದಿದೆ ಅದು.
ಸೋನುತ್ಪತ್ತಿ ಲಯಕರ್ತ ಜೀವಸ್ತದ್ವಶಗಸ್ಸದ. ಅದನ್ನು ಯೋನುತ್ಪತ್ತಿ ಲಯಕರ್ತ ಅಂತ ಆಗಿದೆ. ಅದು ಯೋ ಅಲ್ಲ, ಮತ್ತು ಅನುವಾದದಲ್ಲಿಯೂ ಕೂಡ ಯೋ ಅಲ್ಲ, ಅದು ಸೋ ಅಂತಲೇ ಅದನ್ನು ತಿದ್ದುಕೊಳ್ಬೇಕು. ಈ ಇತ್ಯುಕ್ತ ದೇಶ ಹೀಗೆ ಅನುಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತೆ ಅನಾದಿನಿತ್ಯವಾದ ಬಿಂಬಭೂತನಾದ ಈಶ್ವರನ ಸನ್ನಿಧಾನ ಒಂದು ಈ ಉಪಾಧಿ ಇದೆ, ಅನಾದಿನಿತ್ಯವಾದಂತಹ ಉಪಾಧಿ, ಅದು ಜೀವನಿಗೆ ಯಾವತ್ತೂ ಇದ್ದೇ ಇರ್ತದೆ. ಇನ್ನೊಂದು ಈ ಈಶ್ವರನ ಸನ್ನಿಧಾನ, ಇದು ಕೂಡ ಎಂದೂ ಹೋಗೋದಿಲ್ಲ. ಮತ್ತು ಇವೆರಡೂ ಹೋಗೋದಿಲ್ಲ ಅಂತ ಆದಮೇಲೆ ಆ ಬಿಂಬ ಇದ್ದೇ ಇರ್ತದೆ ಅಂದರೆ ಪ್ರತಿಬಿಂಬನೂ ಇದ್ದೇ ಇರ್ತದೆ. ಕನ್ನಡಿ ಎದುರಿಗೆ ನಾವು ನಿಂತಾಗ ಬಿಂಬನಾದಂಥ ನಾವು ಅಲ್ಲಿಂದ ದೂರ ಸರಿದ್ರೆ ಪ್ರತಿಬಿಂಬನೂ ನಷ್ಟ ಆಗಿ ಹೋಗ್ತದೆ. ಆದರೆ ನಾವು ಅಲ್ಲಿ ಯಾವತ್ತೂ ಇರ್ತೇವೆ, ಕನ್ನಡಿ ಎದುರಿಗೇ ಇರ್ತೇವೆ, ಕನ್ನಡಿ ಸ್ವಚ್ಛವೂ ಆಗಿದೆ, ಕನ್ನಡಿಯೂ ಇರ್ತದೆ, ಜೀವನೂ ಇರ್ತಾನೆ ಅಂತ ಆದ್ಮೇಲೆ, ಕನ್ನಡಿಯೂ ಇರ್ತದೆ, ಮುಖನೂ ಇರ್ತದೆ ಅಂತ ಆದ್ಮೇಲೆ ಅದು ಹೋಗುವುದೇ ಸಾಧ್ಯ ಇಲ್ಲ, ಆ ಪ್ರತಿಬಿಂಬ ಹೋಗೋದೇ ಸಾಧ್ಯ ಇಲ್ಲ. ತಸ್ಯ ಅಂದ್ರೆ ಆ ಅನಾದಿನಿತ್ಯವಾದಂತಹ ಉಪಾಧಿಯು ಮತ್ತೆ ಅನಾದಿನಿತ್ಯನಾದ ಬಿಂಬಭೂತನಾದ ಭಗವಂತನ ಸನ್ನಿಧಾನವು, ಇವೆರಡೂ ಕೂಡ ತಸ್ಯ ಅಂದ್ರೆ ಅದು ಮುಂದೆ ಹೀಗೆ ಸೋನುತ್ಪತ್ತಿ ಲಯ ಇತ್ಯುಕ್ತ ದಿಶಾ, ಸೋನುತ್ಪತ್ತಿ ಲಯ ಎಂಬ ವಾಕ್ಯದಲ್ಲಿ ಹೇಳಿದಂತೆ ಈ ಅನಾದಿನಿತ್ಯವಾದ ಜೀವ, ಅನಾದಿನಿತ್ಯನಾದ ಜೀವನ ಉಪಾಧಿ ಮತ್ತೆ ಭಗವಂತನ ಸನ್ನಿಧಾನ, ಇವೆರಡೂ ಕೂಡ ಎಲ್ಲ ಕಾಲದಲ್ಲಿಯೂ ಇದ್ದೇ ಇರುವುದರಿಂದ ಇತಿ ಭಾವೇನ ಅನಾದಿನಿತ್ಯೋ ಜೀವ, ಜೀವ ಅನಾದಿನಿತ್ಯನೇ ಆಗಿದ್ದಾನೆ, ಅವನಿಗೆ ಯಾವ ರೀತಿಯಲ್ಲಿಯೂ ನಾಶ ಇಲ್ಲ ಅಂತ ಹೀಗರ್ಥ. ಈ ಜೀವನ ಬಗ್ಗೆ, ಜೀವನಿಗೆ ಅನಾದಿನಿತ್ಯವಾದಂಥ ಉಪಾಧಿ ಇರೋದ್ರ ಬಗ್ಗೆ ಹೀಗೆ ಗೀತಾ ಪ್ರಸ್ಥಾನದಲ್ಲಿ ಬಂದದ್ದೊಂದು ಮಾತು ನನಗೆ ನೆನಪಿಗೆ ಬಂತು. ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಕೇಶವ ಪ್ರತಿಬಿಂಬಕಃ ಇತಿ ಭಗವದ್ವಚನಾತ್. ಪ್ರಾಯ ಇದು ಭಾಗವತದಲ್ಲೋ ಎಲ್ಲೋ ಬಂದಿರುವಂಥ ಮಾತು. ಅದಕ್ಕೆ ಅರ್ಥ ಏನು? ಪ್ರತಿಪತ್ತವು ವಿಮೋಕ್ಷಸ್ಯ, ಮೋಕ್ಷ ಪ್ರಾಪ್ತಿಯಾದಾಗ ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ, ನಿತ್ಯವಾದ ಸ್ವರೂಪಭೂತವಾದ ಜ್ಞಾನರೂಪವಾದ ಉಪಾಧಿ ಅದಿದ್ದೇ ಇರ್ತದೆ. ಯುತಃ ಜೀವ, ಯುತನಾಗೇ ಇರ್ತಾನೆ. ಆದ್ದರಿಂದ ಅವನಿಗೆ ಚಿದ್ರೂಪವಾದಂಥ ಉಪಾಧಿ ಮೋಕ್ಷದಲ್ಲಿಯೂ ಕೂಡ ಇರ್ತದೆ. ಜೀವ ಕೇಶವ ಪ್ರತಿಬಿಂಬಕಃ ಅಂತ ಹೀಗೆ ಒಂದು ಪ್ರಮಾಣವಾಕ್ಯ ಕಂಡು ಬರ್ತದೆ. ಇದು ಗೀತಾ ಭಾಷ್ಯದಲ್ಲಿ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಆಚಾರ್ಯರು ವಿವರಿಸಿದ್ದು. ಸ್ವರೂಪೋಪಾಧಿ ಅಂದರೆ ಜೀವನ ಸ್ವರೂಪವೇ ಅವನು ಭಗವಂತನ ಪ್ರತಿಬಿಂಬನಾಗಲಿಕ್ಕೆ ಉಪಾಧಿ ಅಂತ ಅರ್ಥ. ಈಗ ಇದು ಯಾಕೆ ನಮಗೆ ಗೊಂದಲಕ್ಕೆ ಕಾರಣ ಆಗ್ತದೆ ಅಂದರೆ, ಈ ಜಗತ್ತಿನಲ್ಲಿ ಉಪಾಧಿ ಕನ್ನಡಿ ಒಂದು ಬೇರೆ ಇರ್ತದೆ, ಮತ್ತೆ ಈ ಜೀವನಾದವನು ಅಂದ್ರೆ ಬಿಂಬನಾದಂಥ ವ್ಯಕ್ತಿಯವನೊಬ್ಬ ಬೇರೆ ಇರ್ತಾನೆ, ಮತ್ತೆ ಆ ಪ್ರತಿಬಿಂಬ ಅಂತ ಅನ್ನೋದು ಬೇರೆ. ಒಟ್ಟು 3 ಸಂಗತಿಗಳು ಇರ್ತವೆ. ಅವು 3 ಭಿನ್ನವಾಗಿರಬೇಕು ಈ ಜಗತ್ತಿನಲ್ಲಿ. ಅದನ್ನು ನಾವು ನೋಡಿರ್ತೀವಿ ಇಲ್ಲಿ. ಅದರಂತೆ ಭಗವಂತ ಬಿಂಬ, ನಾವು ಪ್ರತಿಬಿಂಬ ಇರುವಂತಾದಾಗ ಈ 3 ಭಿನ್ನ ಭಿನ್ನವಾದ ಇರಬೇಕು ಅಂತ ನಮ್ದೇನು ಆಲೋಚನೆ ಇದೆ, ಅದು ಸರಿಯಲ್ಲ. ಈ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಅವನೊಬ್ಬನೇ ಬಿಂಬ, ನಾವು ಪ್ರತಿಬಿಂಬರು, ನಮಗೆ ನಾವೇ ಉಪಾಧಿ. ಅಲ್ಲಿ ಪ್ರತಿಬಿಂಬವೂ ಉಪಾಧಿಯೂ ಒಂದೇನೆ ಅಂತ ಹೀಗಾದ್ರೆ ತಾತ್ಪರ್ಯ. ಇದು ನಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು. ಹಿಂದೆ ಇದ್ರ ಬಗ್ಗೆ ಒಂದು ಸೆಮಿನಾರ್ ನಡೆದಿತ್ತು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ. ಈ ನಾವು ಲೌಕಿಕ ವ್ಯವಸ್ಥೆಯಲ್ಲಿ ಬಿಂಬ, ಪ್ರತಿಬಿಂಬ ಮತ್ತೆ ಉಪಾಧಿ ಅಂತ 3 ಬೇರೆ ಬೇರೆ ಇರಬೇಕು, ಇಲ್ಲಿ ಯಾಕೆ 3 ಇಲ್ಲ? ಮತ್ತೆ ಪರಮಾತ್ಮನ ಪ್ರತಿಬಿಂಬ ಈ ಜೀವ ಅಂತ ಹೇಳೋದಕ್ಕೆಲ್ಲ ಏನು ಅರ್ಥ ಅಂತ ಈಗ ತುಂಬ ಆಳವಾಗಿ ವಿಚಾರ ಬಂದಾಗ, ಇದು ಇಲ್ಲಿ ಬಿಂಬತ್ವ ಪ್ರತಿಬಿಂಬತ್ವ ಅನ್ನೋದು ಲೌಕಿಕ ದೃಷ್ಟಾಂತ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿದ್ದಷ್ಟೇ, ಎಲ್ಲ ಪೂರ್ಣವಾಗಿ ಅದೇ ರೀತಿಯಾಗಿ ಅಂತ ನೀವು ತಿಳ್ಕೋಬಾರ್ದು. ಇದು ಅಲೌಕಿಕ ಸಂಗತಿ ಆದ್ದರಿಂದ
ಅಲ್ಲಿ ಹೇಳಿದ ಬಿಂಬತ್ವ ಪ್ರತಿಬಿಂಬತ್ವ ಅನ್ನೋದು ಬೇರೆನೆ. ಆದ್ದರಿಂದ ಅಲ್ಲಿ ಮೂಲತಃ ಬಿಂಬನಾದ ಪರಮಾತ್ಮನೂ ಅಲೌಕಿಕ, ಅಪ್ರಾಕೃತ, ಪ್ರತಿಬಿಂಬನಾದ ಜೀವನೂ ಅಪ್ರಾಕೃತ. ಆದ್ದರಿಂದ ಭಿನ್ನವಾದ ಪ್ರತಿಬಿಂಬ, ಭಿನ್ನವಾದ ಉಪಾಧಿಯೇ ಬೇಕು ಅಂತ ಇಲ್ಲಿ ಹೇಳಬಾರದು. ಅವನು ಇವನು ಅಧೀನ, ಈ ಜೀವ ಅವನ ಅಧೀನ ಅಂತ ಅರ್ಥ. ಈಗ ಅರ್ಥ ಇರೋದ್ರಿಂದ ಅಲೌಕಿಕವಾದ್ರಲ್ಲಿ ಇದೆಲ್ಲ ಹೊಂದುತ್ತದೆ ಅಂತ ಅರ್ಥ. ಮತ್ತು ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಹೇಳಿದೆ, ಜೀವೋಪಾಧಿ ದ್ವಿಧಾಪಿ ಪ್ರೋಕ್ತ ಸ್ವರೂಪಂ ಬಾಹ್ಯಮೇವಚ ಬಾಹ್ಯೋಪಾಧಿ ಲಯಂ ಯಾತಿ. ಬಾಹ್ಯ ಉಪಾಧಿ ಹೊರಟೋಗ್ತದೆ, ಆದರೆ ಮುಕ್ತಾವನ್ಯಸ್ಯ ಚ ಸ್ಥಿತಿ. ಆದರೆ ಮುಕ್ತಿಯಲ್ಲಿ ಮಾತ್ರ ಆ ಇನ್ನೊಂದು ಉಪಾಧಿ ಇದ್ದೇ ಇರ್ತದೆ. ಸರ್ವೋಪಾಧಿ ವಿನಾಶೇಹಿ, ಪೂರ್ಣವಾಗಿ ಎಲ್ಲ ಉಪಾಧಿಗಳು ನಷ್ಟ ಆಗೋದಾದರೆ ಪ್ರತಿಬಿಂಬ ಕಥಂ ಭವೇತ್, ಪ್ರತಿಬಿಂಬ ಆಗೋದು ಹೇಗೆ? ನಚ ಆತ್ಮವಿನಾಶಾಯ ಪ್ರಯತ್ನ ಸೇತ್ಸ್ಯತಿ ಕ್ವಚಿತ್. ಇದನ್ನು ಮುಕ್ತಿ ಆಗೋದು ಅಂದರೆ ನಾವು ನಮ್ಮನ್ನು ಕಳ್ಕೊಳ್ಳೋದು ಅಂತ ಆಯ್ತಲ್ಲ, ಅದು ಸರಿಯಲ್ಲ ಅಂತ ಈಗ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅಪಮರ್ಥತಾಚ ಮುಕ್ತೇ ಸ್ಯಾತ್, ಮೋಕ್ಷ ಅನ್ನೋದು ಪುರುಷಾರ್ಥವೇ ಆಗಲಿಕ್ಕಿಲ್ಲ. ಸ್ಕಂದ ಪುರಾಣದ ಮಾತು ಹೀಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.